ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಬನ್ನಿ, ಈ ದಿನ ನಾನು ಮಸಾಲ ಬನ್ಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸು. ಒಂದು 5 ನಿಮಿಷದಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಬನ್ ಇಲ್ಲ ಅಂದರೆ ಬ್ರೆಡ್ಡಲ್ಲೂ ಮಾಡ್ಬೋದು. ಬ್ರೆಡ್ ಸ್ಲೈಸನ್ನ ಮಾಡ್ಕೊಂಬಿಟ್ಟು ಅದರಲ್ಲಿ ಮಸಾಲ ಹಾಕಿ ಸಿಂಪಲ್ ಮಸಾಲೆಗಳು, ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಒಂದು 15 ನಿಮಿಷದಲ್ಲಿ ರೆಡಿಯಾಗುತ್ತೆ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬನ್ನಿಲ್ಲ ಅಂತಂದರೆ ನಾರ್ಮಲ್ ಬ್ರೆಡ್ ಮನೇಲಿ ಇರೋ ಬ್ರೆಡ್ನೇ ತಗೊಳ್ಳಿ. ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರೋ ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರದ ಪುಡಿ, ಎಣ್ಣೆ, ಇದು ಪಾವ್ ಭಾಜಿ ಮಸಾಲ ಅಂತ ಸಿಗುತ್ತೆ, ಅದು ಬಂದಬೇಕು, ಗರಂ ಮಸಾಲ, ಸರ್ವ್ ಮಾಡಲಿಕ್ಕೆ ಟೊಮೊಟೊ ಕೆಚಪ್, ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಬೇಕಾಗಿರೋ ಪದಾರ್ಥಗಳು. ಮೊದಲು ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಒಂದು ಕಡಾಯಿ ಇಟ್ಬಿಟ್ಟು ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾಯೋವರೆಗೂ ಬಿಡಬೇಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಹಿಂಗೆ ಹಾಕಿ, ಹಿಂಗಿನ ಫ್ಲೇವರ್ ಬಿಟ್ಕೋಬೇಕು ಸ್ವಲ್ಪ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ. ಮಳೆಗಾಲದಲ್ಲೂ ಬೇಕು ಅಂದಾಗ ಮಾಡ್ಕೊಂಡು ತಿನ್ಬೋದು. 5 ನಿಮಿಷದಲ್ಲೇ ಆಗುತ್ತೆ. ಮನೇಲಿ ಬ್ರೆಡ್ ಇದ್ದುಬಿಟ್ರೆ, ಬ್ರೆಡ್ಡು ಅಥವಾ ಬನ್ನು ಇದ್ದರೆ ಬೇಗ ಮಾಡ್ಕೊಂಡು ತಿನ್ಬೋದು. ಈಗ ಅದಕ್ಕೆ ಹೆಚ್ಚಿಟ್ಕೊಳ್ತಂದ್ರೆ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಥರ ಫ್ರೈ ಆಗಬೇಕು. ಒಂದು ಅರ್ಧ ಫ್ರೈ ಆಗಿದ್ರೆ ಸಾಕು. ಈಗ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಟೊಮೊಟೊ ಹಾಕೋಣ. ಈರುಳ್ಳಿ ಸ್ವಲ್ಪ ಬೇಯಬೇಕು. ಗೋಲ್ಡನ್ ಬ್ರೌನ್ ಬಂದಮೇಲೆ ಟೊಮೊಟೊ ಹಾಕಿ, ಟೊಮೊಟೊ ಸ್ವಲ್ಪ ಮೆತ್ತಗೆ ಬೇಯೋ ತನಕ ಬೇಯಿಸ್ಕೊಳ್ಳಿ. ಟೊಮೊಟೊ ಹಾಕ್ತಾಯಿದ್ದರೂ ಟೊಮೊಟೊ ಪ್ಯೂರಿ ಬೇಕಿದ್ರೆ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಟೊಮೊಟೊ ಪ್ಯೂರಿ ಹಾಕಿದರೆ ಅರ್ಜೆಂಟಿಗೆ ಬೇಕು ಅಂದರೆ ಟೊಮೊಟೊನ ಕಟ್ ಮಾಡಿ ಹಾಕ್ಬೋದು ಫೈನಲಿ. ಸ್ವಲ್ಪ ಉಪ್ಪು ಹಾಕಿದರೆ ಟೊಮೊಟೊ ಮತ್ತು ಈರುಳ್ಳಿ ಬೇಗ ಬೇಯ್ಕೊಳ್ಳುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಉರಿ ಇಟ್ಕೊಬೇಡಿ. ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನಿಧಾನ ತಿರುಗಿಸ್ತಾ ಇರಿ, ಸೀದೋಗ್ಬಿಡ್ತವೆ ಈರುಳ್ಳಿ. ನೋಡಿ, ಇಷ್ಟು ಬೆಂದರೆ ಸಾಕು. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಈಗ ಅದಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಪಾವ್ ಭಾಜಿ ಮಸಾಲ. ನೀವು ಎಷ್ಟು ಕ್ವಾಂಟಿಟಿಗೆ ಮಾಡ್ತೀರೋ ಅದ್ರ ಮೇಲೆ ಮಸಾಲ ಪದಾರ್ಥಗಳು ಹಾಕ್ಕೋಬೇಕು. ಇಷ್ಟೇ ಅಂತ ಅಳತೆ ಮಾಡಲಿಕ್ಕಾಗಲ್ಲ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಸ್ವಲ್ಪ ಗರಂ ಮಸಾಲ ಹಾಕೋಣ. ಸಣ್ಣ ಉರಿಲೇ ಮಾಡಬೇಕು ಇದನ್ನೆಲ್ಲ. ಸ್ವಲ್ಪ ತಿರುಗಿಸಿ, ಎಲ್ಲದಕ್ಕೂ ಹೊಂದ್ಕೋಬೇಕದು ಮಸಾಲೆ. ಈರುಳ್ಳಿ ಮತ್ತು ಟೊಮೊಟೊಗೆ ಚೆನ್ನಾಗಿ ಹೊಂದ್ಕೋಬೇಕಷ್ಟೇ. ಇದಕ್ಕೆ ಬೇಕಿದ್ರೆ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ. ಪೆಪ್ಪರ್ ಪೌಡ್ರು ಟೇಸ್ಟಿಗೆ ಸ್ವಲ್ಪ ಖಾರದ ಪುಡಿ ಹಾಕಿದ್ವಿ, ಹಾಗಾಗಿ ಸ್ವಲ್ಪನೇ ಹಾಕಿ. ಪೆಪ್ಪರ್ ಪೌಡರ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಬಿಸಿನೀರು ಹಾಕಿ, ತಣ್ಣೀರು ಹಾಕ್ಬೇಡಿ. ಸ್ವಲ್ಪ ಬೆಚ್ಚಗಿರೋ ನೀರು ಹಾಕಿ ಸ್ವಲ್ಪ ಅದೆಲ್ಲ ಕನ್ಸಿಸ್ಟೆನ್ಸಿ ನೋಡಿ, ಈ ಕನ್ಸಿಸ್ಟೆನ್ಸಿ ಬರಬೇಕು. 1-2 ನಿಮಿಷ ಕುಕ್ ಮಾಡಿದರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ. ಎಣ್ಣೆ ಎಲ್ಲ ಬಿಟ್ಕೋಬೇಕು ಸೈಡಿಂದ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವಷ್ಟು ಅದನ್ನು ಕುಕ್ ಮಾಡಬೇಕು. ಸ್ವಲ್ಪ ತಿರುಗಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ. ಈಗ ವಾಟರೆಲ್ಲ ಚೆನ್ನಾಗಿ
ಆ ಕನ್ಸಿಸ್ಟೆನ್ಸಿ ಹೊಂದ್ಕೊಳ್ತೆ. ಈಗ ನಾವು ಸ್ಲೈಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬನ್ನು ಅಥವಾ ಬ್ರೆಡ್ಡು ಯಾವ್ದಾದ್ರು ಸರಿ, ಅದನ್ನು ಹಾಕಿ ಈ ಮಸಾಲೆಗೆಲ್ಲ ಹೊಂದ್ಕೊಳ್ಬೇಕು. ಅದು ಮಸಾಲೆ ಇಟ್ಕೋಬೇಕು ಆ ಬನ್ನು ಪೀಸ್ಗಳಿಗೆ, ಆ ಸ್ಲೈಸ್ಗಳಿಗೆಲ್ಲ ಆ ಮಸಾಲೆ ಇಟ್ಕೊಳ್ಳೋ ಥರ ತಿರುಗಿಸ್ಬೇಕು. ನೋಡಿ ಈ ಥರ ಎಲ್ಲ ಹೊಂದ್ಕೊಳ್ಳೋ ಥರ ತಿರುಗಿಸಿ ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಳ್ಳಿ ಸ್ಟವ್ನ. ಇದನ್ನು ಈ ಥರನೂ ಮಾಡ್ಬೋದು, ಇಲ್ಲಾಂದರೆ ಬ್ರೆಡ್ ಸ್ಲೈಸನ್ನು ಡೀಪ್ ಫ್ರೈ ಮಾಡಿ ಇದೇ ಮಸಾಲ ಹಾಕ್ಬಿಟ್ಟು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಪದೇ ಪದೇ ಎಣ್ಣೆ ಪದಾರ್ಥ ತಿಂದ್ಕೊಳ್ಳೋದಕ್ಕಿಂತ ಈಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾಗೆ ತಿನ್ನಬೇಕು. ಸಾಸ್ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಸಾಲ ಬನ್ನು ರೆಡಿ ಆಯಿತು. ಇದನ್ನು ಸಾಸ್ ಜೊತೆ ತಿನ್ನಿ. ಇದಿಷ್ಟೇ ಸಾಮಾನು, ಒಂದು 5 ನಿಮಿಷದಲ್ಲೇ ಮಾಡ್ಬೋದು ಇದನ್ನು. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ರುಚಿಯಾಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.